Welcome to Kannada Tech for VI. Dear viewers, I have started a YouTube channel on Kannada Tech for VI. The contents of this channel include the following. One, Technology. 2. Kannada Literature. 3. History of Poets. 4. History of Achievers. 5. Kannada Stories. I kindly request you all to encourage and support me by liking and subscribing to my channel. This is specially created for the visually challenged. If you like our videos, please subscribe, like, and do share our videos to your friends. Thank you. ಒಂದಕ್ಕಿಂತ ಎರಡು ತಲೆಗಳು ಉತ್ತಮವಾಗಿವೆ. ಒಂದೊಂದು 11. ಕನ್ನಡ ಪಂಚತಂತ್ರ 3ನೆಯ ಕತೆಗೆ ಸ್ನೇಹಿತರೆ ತಮಗೆ ಸ್ವಾಗತ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದರೆ ಸ್ನೇಹಿತರೆ, ಕತೆ ಪ್ರಾರಂಭಿಸೋಣ ಬನ್ನಿ. ಒಮ್ಮೆ ಬನಗಿರಿಯ ದಟ್ಟ ಅರಣ್ಯದಲ್ಲಿ ಉನ್ಮಾದಗೊಂಡ ಆನೆಯೊಂದು ಭಾರೀ ಅಬ್ಬರ ಸೃಷ್ಟಿಸಿತ್ತು. ಅದು ತನ್ನ ಶಕ್ತಿಯ ಅಮಲಿನಲ್ಲಿದ್ದಿತು. ಯಾರು ಯಾರನ್ನೂ ಪರಿಗಣಿಸಲಿಲ್ಲ. ಬನಗಿರಿಯಲ್ಲಿಯೇ ಮರದ ಮೇಲೆ ಹಕ್ಕಿ ಮತ್ತು ಹಕ್ಕಿಗಳ ಒಂದು ಸಣ್ಣ ಸಂತೋಷದ ಪ್ರಪಂಚವಿತ್ತು. ಮೊಟ್ಟೆಯ ಮೇಲೆ ಕುಳಿತ ಪುಟ್ಟ ಹಕ್ಕಿಯು ಚಿಕ್ಕ ಮುದ್ದಾದ ಮಕ್ಕಳ ಚಿನ್ನದ ಕನಸುಗಳ ಕನಸು ಕಾಣುತ್ತಲೇ ಇತ್ತು. ಒಂದು ದಿನ ಕ್ರೂರ ಆನೆ ಗರ್ಜಿಸಿ ಮರಗಳನ್ನು ಮುರಿದು ಅದೇ ಬದಿಗೆ ಬಂದಿತು. ಅದನ್ನು ನೋಡಿ ಹಕ್ಕಿ ಗೂಡಿನ ಮರವನ್ನು ಮುರಿದರು. ಗೂಡು ಕೆಳಗೆ ಬಿದ್ದಿತು. ಮೊಟ್ಟೆಗಳು ಒಡೆದು ಆನೆಯ ಕಾಲು ಮೇಲಿನಿಂದ ಅದರ ಮೇಲೆ ಬಿದ್ದಿತು. ಪಕ್ಷಿ ಮತ್ತು ಹಕ್ಕಿ ಕಿರುಚುವುದನ್ನು ಬಿಟ್ಟು ಬೇರೇನೂ ಮಾಡಲಾಗಲಿಲ್ಲ. ಆನೆ ಹೊರಟು ಹೋದ ಮೇಲೆ ಹಕ್ಕಿ ಎದೆಗೆ ಬಡಿದು ಅಳತೊಡಗಿತು. ಆಗ ಅಲ್ಲಿಗೆ ಒಂದು ಮರಕುಟಿಗ ಹಕ್ಕಿ ಬಂದಿತು. ಅವಳು ಹಕ್ಕಿಗೆ ಒಳ್ಳೆಯ ಸ್ನೇಹಿತೆಯಾಗಿದ್ದಳು. ಮರಕುಟಿಗ ತಮ್ಮ ಅಳುವುದಕ್ಕೆ ಕಾರಣವನ್ನು ಕೇಳಿದಾಗ ಹಕ್ಕಿ ತನ್ನ ಸಂಪೂರ್ಣ ಕಥೆಯನ್ನು ಹೇಳಿತು. ಮರಕುಟಿಗ ಹೇಳಿತು, ಹೀಗೆ ದುಃಖದಲ್ಲಿ ಮುಳುಗಿದರೆ ಏನೂ ಬರುವುದಿಲ್ಲ. ಆ ಆನೆಗೆ ಬುದ್ಧಿ ಕಲಿಸಲು ನಾವು ಏನಾದರೂ ಮಾಡಬೇಕು. ಹಕ್ಕಿ ಹತಾಶೆಯಿಂದ ನೋಡಿತು. ಆ ಶಕ್ತಿಶಾಲಿ ಆನೆಯೊಂದಿಗೆ ನಾವು ಸಣ್ಣ ಜೀವಿಗಳು ಹೇಗೆ ಸ್ಪರ್ಧಿಸಬಹುದು? ನಾವು ನಮ್ಮ ಶಕ್ತಿಯನ್ನು ಸಂಯೋಜಿಸುತ್ತೇವೆ. ಹೇಗೆ? ಹಕ್ಕಿ ಕೇಳಿತು. ನನಗೆ ವಿನಾಕ ಭನ್ವಾರ ಎಂಬ ಸ್ನೇಹಿತನಿದ್ದಾನೆ. ನಾವು ಅವನನ್ನು ಸಂಪರ್ಕಿಸಬೇಕು. ಹಕ್ಕಿ ಮತ್ತು ಮರಕುಟಿಗ ಭಾನವರ್ರ ಬಳಿಗೆ ಬಂದು ಹಕ್ಕಿಗಾದ ನೋವನ್ನು ಹೇಳಿಕೊಂಡವು. ನನಗೆ ಒಬ್ಬ ಕಪ್ಪೆ ಸ್ನೇಹಿತನಿದ್ದಾನೆ, ಬನ್ನಿ ಅವನ ಬಳಿ ಸಹಾಯ ಕೇಳಿ. ಈಗ ಮೂವರು ಕಪ್ಪೆ ವಾಸಿಸುತ್ತಿದ್ದ ಸರೋವರದ ದಡವನ್ನು ತಲುಪಿದವು. ಬನ್ವಾರ್ ಅವರು ಇಡೀ ಸಮಸ್ಯೆಯನ್ನು ಹೇಳಿದರು. ಕಪ್ಪೆ ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿತು, ನೀವು ಇಲ್ಲಿ ನನಗಾಗಿ ತಾಳ್ಮೆಯಿಂದ ಕಾಯಿರಿ. ನಾನು ಆಳವಾಗಿ ಕುಳಿತು ಯೋಚಿಸುತ್ತೇನೆ. ಹೀಗೆ ಹೇಳುತ್ತಾ ಕಪ್ಪೆ ನೀರಿಗೆ ಹಾರಿತು. ಅರ್ಧ ಗಂಟೆಯ ನಂತರ ನೀರಿನಿಂದ ಹೊರಬಂದಾಗ ಅದರ ಕಣ್ಣುಗಳು ಹೊಳೆಯುತ್ತಿದ್ದವು. ಅದು ಹೇಳಿತು, ಸ್ನೇಹಿತರೆ, ಆ ಕೊಲೆಗಾರ ಆನೆಯನ್ನು ನಾಶ ಮಾಡಲು ನನ್ನ ಮನಸ್ಸಿಗೆ ಬಹಳ ಒಳ್ಳೆಯ ಯೋಚನೆ ಬಂದಿದೆ. ಪ್ರತಿಯೊಬ್ಬರೂ ಅದಕ್ಕೆ ಕೊಡುಗೆ ನೀಡುತ್ತಾರೆ. ಕಪ್ಪೆ ತನ್ನ ಯೋಚನೆಯನ್ನು ಹೇಳಿದ ತಕ್ಷಣ ಎಲ್ಲವೂ ಸಂತೋಷದಿಂದ ಹಾರಿದವು. ಯೋಚನೆ ನಿಜವಾಗಿಯೂ ಅದ್ಭುತವಾಗಿತ್ತು. ಕಪ್ಪೆ ಮತ್ತೊಮ್ಮೆ ತನ್ನ ಪಾತ್ರವನ್ನು ಎಲ್ಲರಿಗೂ ವಿವರಿಸಿತು. ಸ್ವಲ್ಪ ದೂರದಲ್ಲಿ ಉದ್ರಿಕ್ತ ಆನೆ ಅದನ್ನು ಹಾಳು ಮಾಡುತ್ತಾ ಹೊಟ್ಟೆ
ತುಂಬಾ ಕೊಂಬೆಗಳನ್ನು ತಿನ್ನುತ್ತಾ ಮೋಜಿನಲ್ಲಿ ನಿಂತಿತ್ತು. ಮೊದಲ ಕಾರ್ಯ ಬನವರದೇ ಆಗಿತ್ತು. ಆನೆಯ ಕಿವಿಯ ಬಳಿ ಹೋಗಿ ಸುಮಧುರವಾದ ರಾಗವನ್ನು ಹೇಳತೊಡಗಿತು. ಮಾಧುರ್ಯವನ್ನು ಕೇಳಿದ ಆನೆಯು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು ತೂಗಾಡಲು ಪ್ರಾರಂಭಿಸಿತು. ನಂತರ ಮರಕುಟಿಗ ತನ್ನ ಕೆಲಸವನ್ನು ಮಾಡಿತು. ಅವಳು ಬಂದು ತನ್ನ ಚೂಪಾದ ಸೂಜಿಯಂತಹ ಕೊಕ್ಕಿನಿಂದ ಆನೆಯ ಎರಡೂ ಕಣ್ಣುಗಳನ್ನು ವೇಗವಾಗಿ ಚುಚ್ಚಿದಳು. ಆನೆಯ ಕಣ್ಣುಗಳು ಬೆಳಗಿದವು. ಸಂಕಟದಿಂದ ಕುರುಡನಾಗಿ ಅಲ್ಲಿ ಓಡತೊಡಗಿತು. ಸಮಯ ಕಳೆದಂತೆ ಆನೆಯ ಕೋಪ ಹೆಚ್ಚಾಗತೊಡಗಿತು. ಕಣ್ಣಿಗೆ ಕಾಣದಂತೆ ಎಡವಿ ಡಿಕ್ಕಿ ಹೊಡೆದು ದೇಹ ಗಾಯಗೊಳ್ಳುತ್ತಿತ್ತು. ಗಾಯಗಳು ಆನೆಯನ್ನು ಹೆಚ್ಚು ಅಳಲು ಒತ್ತಾಯಿಸುತ್ತಿದ್ದವು. ನೀವು ನನಗೆ ತುಂಬಾ ಸಹಾಯ ಮಾಡಿದ್ದೀರಿ, ತಮಗೆ ಧನ್ಯವಾದಗಳು. ಕಪ್ಪೆ ಹೇಳಿತು, ಧನ್ಯವಾದ ಹೇಳುವ ಅಗತ್ಯವಿಲ್ಲ. ಸ್ನೇಹಿತರು ಸ್ನೇಹಿತರಿಗೆ ಉಪಯುಕ್ತ. ಒಂದು ಕಡೆ ಮೇಲಿನಿಂದ ಕಿರುಚುತ್ತಿರುವಾಗ ಆನೆಯ ಗಂಟಲು ಒಣಗಿತು. ಆನೆಗೆ ತುಂಬಾ ಬಾಯಾರಿಕೆಯಾಗತೊಡಗಿತು. ಈಗ ಅದು ಒಂದೇ ಒಂದು ವಸ್ತುವನ್ನು ಹುಡುಕುತ್ತಿದ್ದಿತು. ನೀರು ಕಪ್ಪೆಗಳೆಲ್ಲ ಕಿರುಚತೊಡಗಿದವು. ಕಪ್ಪೆಯ ಗರ್ಜನೆ ಕೇಳಿ ಆನೆಯ ಕಿವಿಗಳು ಎದ್ದು ನಿಂತವು. ಕಪ್ಪೆಗಳು ನೀರಿನ ಮೂಲದ ಬಳಿ ವಾಸಿಸುತ್ತವೆ ಎಂದು ಅದು ತಿಳಿದಿದ್ದಿತು. ಅದು ಅದೇ ದಿಕ್ಕಿನಲ್ಲಿ ನಡೆಯಲು ಪ್ರಾರಂಭಿಸಿತು. ದನಿಯು ಜೋರಾಗುತ್ತಿತ್ತು. ಬಾಯಾರಿದ ಆನೆ ವೇಗವಾಗಿ ಓಡಲಾರಂಭಿಸಿತು. ಆನೆ ಹೊಂಡದ ಬಳಿ ತಲುಪುತ್ತಿದ್ದಂತೆ ಕಪ್ಪೆಗಳು ಪೂರ್ಣ ಬಲದಿಂದ ಗರ್ಜಿಸತೊಡಗಿದವು. ಆನೆ ಮುಂದೆ ಸಾಗಿ ಬೃಹತ್ ಕಲ್ಲಿನಂತೆ ಹೊಂಡಕ್ಕೆ ಬಿದ್ದಿತು. ಅಲ್ಲಿ ಅದರ ಜೀವ ಹಾರಿ ಹೋಗಲು ಹೆಚ್ಚು ಸಮಯ ತೆಗೆದುಕೊಳ್ಳಲಿಲ್ಲ. ಹೀಗೆ ಆ ಅಹಂಕಾರದಲ್ಲಿ ಮುಳುಗಿದ ಆನೆ ಕೊನೆಗೊಳ್ಳುತ್ತದೆ.